ಮಾನ್ಯ ಅಧ್ಯಕ್ಷರೇ, ಇಷ್ಟು ಆದ್ಮೇಲೆ ಇಷ್ಟು ವರ್ಷ ಆಯ್ತಲ್ಲ ಈ ತರ ಎಲ್ಲ ಆಗಿ, ಸುವರ್ಣ ಕರ್ನಾಟಕ ಆಗಿ 50 ವರ್ಷ ಆಯ್ತು. ಏಕೀಕರಣ ಆಗಿ 56ನೇ ಇಸ್ವಿನಲ್ಲಿ ಅದು ಸುಮಾರು 57 ವರ್ಷ, 67 67 ವರ್ಷನಾ, 67 ವರ್ಷ, 67 67 ವರ್ಷ ಆಯ್ತು. ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರುವಾಗ 2000ನೇ ಇಸ್ವಿನಲ್ಲಿ ಈ ತಾರತಮ್ಯ ಹೋಗಲಾಡಿಸ್ಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅರ್ಥಶಾಸ್ತ್ರಜ್ಞ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಮಾಡಿದದ್ದು ಕಾಂಗ್ರೆಸ್ ಸರ್ಕಾರ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಆದದ್ದು. ಜೂನ್ 2002ನೇ ಇಸ್ವಿನಲ್ಲಿ, ಜೂನ್ 2002ನೇ ಇಸ್ವಿನಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿದ್ದಂಥ ಹೈಪವರ್ ಕಮಿಟಿ ಅವರು ವರದಿ ಕೊಟ್ಟರು. ಆ ವರದಿನಲ್ಲಿ ಏನ್ ಹೇಳಿದ್ರು? ಅಸಮಾನತೆ ಇರೋದು ನಿಜ, ಇಡೀ ರಾಜ್ಯದಲ್ಲಿದೆ ಅಸಮಾನತೆ. ಯಾಕಂದ್ರೆ ತಾಲೂಕುಗಳನ್ನ ಒಂದು ಘಟಕವಾಗಿ ತಗೊಂಡಿದ್ರು. ತಾಲೂಕುಗಳು ಅವತ್ತು ಇದ್ದಂಥ ತಾಲೂಕುಗಳ ಸಂಖ್ಯೆ 175. ಈಗ ಎಷ್ಟಿದ್ದಾವೆ ತಾಲೂಕುಗಳ ಸಂಖ್ಯೆ? 236. ಅವತ್ತಿದ್ದದ್ದು 175, ಇವತ್ತಿರ್ತಕ್ಕಂಥದ್ದು 236. ಅವತ್ತೇನು ಹೇಳಿದ್ರು ಅಂತಂದ್ರೆ ವರದಿನಲ್ಲಿ 175 ತಾಲೂಕುಗಳಲ್ಲಿ 61 ತಾಲೂಕುಗಳು ಮಾತ್ರ, 61 ತಾಲೂಕುಗಳು ಮಾತ್ರ ಅವರ ಮಾನದಂಡಗಳಿಗೆ ಹಾಕೊಂಡಿದ್ರಲ್ಲ, ಆ ಮಾನದಂಡಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕುಗಳು ಅಂತ ಗುರುತಿಸಿದ್ರು. 114 ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಅಂತ ಮಾಡಿದ್ರು. ಅದರಲ್ಲಿ 3 ಕೆಟಗರಿ ಮಾಡಿದ್ರು. ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಅಲ್ಲ, ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಒಟ್ಟು 114 ತಾಲೂಕುಗಳನ್ನ 3 ಕೆಟಗರಿ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದ್ದದು ಹೈದರಾಬಾದ್ ಕರ್ನಾಟಕದಲ್ಲಿ. 21 ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತವೆ. ನಿಮ್ಮ ಬೆಳಗಾವಿ ಡಿವಿಷನ್ ನಲ್ಲಿ 5 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಸೊ ಒಟ್ಟು 26 ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತವೆ, ಅತ್ಯಂತ ಹಿಂದುಳಿದ ತಾಲೂಕುಗಳು. ಆದರೆ ಬೆಂಗಳೂರು ಡಿವಿಷನ್ ನಲ್ಲಿ 11 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಮೈಸೂರು ಡಿವಿಷನ್ ನಲ್ಲಿ 2 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಒಟ್ಟು 11, 2, 13, 26, 39. 13 ತಾಲೂಕುಗಳು ಹಳೆ ಮೈಸೂರಿನಲ್ಲಿ. ಹೌದಪ್ಪ, ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ.
ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ, ಬಹಳ ಹಿಂದುಳಿದ ತಾಲೂಕು ಗೆದ್ದು ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಬಹಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ. ಆಯ್ತಪ್ಪ, ನಂಗೆ ಗೊತ್ತಿಲ್ಲಪ್ಪ, ಚುನಾವಣೆ ನಿಂತಿರೋದು ಹೇಳಿದೆ ನಾನು. ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ, ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಓಟ್ ತಗೊಂಡಿದ್ರು ಏನ್ ಕತೆ ಗೊತ್ತಿಲ್ಲ ನನಗೆ. ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ, ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ಜಾಂಡ್ರಲ್ವಾ, ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಕ್ರಿಟಿಕಲ್ ಅಲ್ಲ ಸರ್, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ ಕುಡ್ ಡು, nobody else. And digest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರೇ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ, ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ. ಏನಾಗಿದೆ ಆಗ್ತೈತಿ, ಏನೋ ಆಗ್ಲಿಕ್ಕಂದ್ರೆ MLA ಅಂತೂ ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ ಇಂಡಿಪೆಂಡೆಂಟ್ನು ಆರಿಸಿ ಬಂದಿಲ್ಲ. ಈಗ CM ನಿಮ್ಗೆ ಫ್ಲೋರ್ ಬಿಟ್ಕೊಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನ್ ಭ್ರಷ್ಟಾಚಾರ ಇದೆ, ಹಿಂದೆ ಏನ್ ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂದು ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ, ನೀವು ಸ್ವಲ್ಪ ವೋಕಲ್ ಆಗಿ ಎಲ್ರದ್ದು ಹೇಳ್ತೀರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲಿಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ನೀವೆಲ್ಲನೂ ಹೇಳ್ಬಿಡ್ತೀರಿ ಅಂತಲೇ ಹೇಳಿದ್ದು. ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಕಾಂಪ್ಲಿಮೆಂಟಿಂಗ್ ಹಿಮ್. ಏನೇ ನಗ್ತಾ ಇದೀಯ ನೀನು ಬಿಜಾಪುರ? ಈಗ ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತೀರಿ? ಅವ್ರ ಕಡೆಯಿಂದ ಏನ್ ಹೇಳಿಸ್ಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳ? ಇಲ್ಲ, ಕಾಂಪ್ಲಿಮೆಂಟ್ ಮಾಡ್ಲಕತ್ತವ್ರು ಅದಕ್ಕೆ ಬೇಕು. ಇಲ್ಲ ಇಲ್ಲ ಇಲ್ಲಪ್ಪ, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಅವ್ರು ಏನು ಹೊರಗಡೆ ಹೇಳಿದ್ದಾರೆ ಇಲ್ಲಿ ಹೇಳಿ ದಾಖಲೆಗೆ ಬರ್ಲಿ ಅಂತ ಅಷ್ಟೇ. ಸಭಾಧ್ಯಕ್ಷರೇ, ಯತ್ನಾಳ್ ಅವ್ರನ್ನ ಹೊಗಳಿ ಇನ್ನಷ್ಟು ಯತ್ನಾಳ್ ಅವ್ರು ಹೇಳಿ ಅಂತ ಮುಖ್ಯಮಂತ್ರಿಗಳು ಪ್ರೇರೇಪಣೆ ಕೊಡಕತ್ತ. ಆಯ್ತು CC ಪಾಟೀಲ್ರೆ, ನಾನು ಸದುದ್ದೇಶದಿಂದ ಹೇಳಿದ್ದೇನೆ, ನಾನು ದುರುದ್ದೇಶದಿಂದ ಹೇಳಿಲ್ಲ, ರಾಜಕೀಯವಾಗೂ ಹೇಳಿಲ್ಲ. ಮಿಸ್ಟರ್ ಯತ್ನಾಳ್ ಏನ್ ಹೇಳಿದ್ರು ವಾಸ್ತವಾಂಶನೇ ಹೇಳ್ತಾರ ಯತ್ನಾಳ್ ಅವ್ರು. ಹೇಳ್ಬೇಕಾದದನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ? ಮತ್ತೆ ಅದನ್ನೇ ನಾನು ಹೇಳಿರೋದು. ಕ್ರಿಟಿಕಲ್ ಇನ್ಸೈಡರ್ ಅಂತಂದ್ರೆ ಅದೇ ಅರ್ಥ. ನೀವು ಮಾಡ್ತಾ ಇದ್ದೀರಲ್ಲ, ಇದೇ ಅರ್ಥ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.